ಸಾರ್ ನೋಡಿದ್ರೆ ಸ್ವೀಟ್ 16 ತರ ಕಾಣ್ತಾ ಇದಾರೆ. ಸ್ವೀಟ್ 16 ಮತ್ತೆ ನಿನ್ಗೆ ಹುಡುಗಿ ತರ ಕಾಣಿಸ್ತಾರ? ಹುಡುಗಿ ಅಲ್ದೆ ನನ್ನೇನು ಮುದ್ಕಿನ್ ತಿಳ್ಕೊಂಡಿದ್ದೀರಾ? ಇಷ್ಟಕ್ಕೂ ನನ್ನ ವಯಸ್ಸು ಎಷ್ಟು ಅಂತ ತಿಳ್ಕೊಂಡಿದ್ದೀರಾ? ಮೊನ್ನೆಗೆ 16 ತುಂಬ್ತು. ಮೊನ್ನೆಗೆ ಅಂದ್ರೆ 51ಕ್ಕೆ. 51ಕ್ಕ ಅಂದ್ರೆ 52, 53, 54 ಲೆಕ್ಕದ ಅವಶ್ಯಕತೆ ಇಲ್ಲ. 66 ವರ್ಷ. ಮತ್ತಿನ್ಯಾಕಮ್ಮ ಈ ಹಾಡು? ನಮ್ಮ ಏಕಲಿಂಗನವ್ರಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಅವ್ರ್ಯಾರು? ಅವ್ರಿನ್ಯಾರು? ನಮ್ಮ ಯಜಮಾನ್ರು. ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ಅವ್ರನ್ನೇ ಕಾಯ್ತಾ ಇದ್ದೀನಿ. ಅವ್ರು ಎಲ್ಲಿ ಹೋಗವ್ರೆ? ಅವ್ರು ಹೋಗಿ 50 ವರ್ಷ ಆಯ್ತು. ಯಾಕಣ್ಣ ಕಿತ್ಕೊಂತೀರಿ? ಇದೇನಣ್ಣ ಎಲ್ಲಾ ಕಿತ್ಕೊಂಡ್ಬಿಟ್ರಿ? ನ್ಯಾಯನ ಕಾಪಾಡೋ ಪೊಲೀಸ್ನವರೇ ಕಳ್ತನ ಮಾಡಿದ್ರೆ ಕಳ್ಳರನ್ನ ಯಾರು ರಕ್ಷಿಸೋದು? ಅಯ್ಯ, ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಾಗ್ಲಿ ಸಿಟಿನಲ್ಲಾಗ್ಲಿ ಎಲ್ಲೂ ನೋಡೇ ಇಲ್ಲ. ಯಾರ್ ನೀವು? ಆರು ಜನ ಕಳ್ಳರನ್ನು ಹಿಡಿದ್ರ? ಇಲ್ಲ ಸರ್, ಒಬ್ಬ ಮಾತ್ರ ಸಿಕ್ತ ಸರ್. ಒಬ್ಬನ ಹಿಡಿದು ಮಿಕ್ಕಿದ 5 ಜನ ಬಿಟ್ಬಿಟ್ರ? ಇಲ್ಲ, ಇವ್ರನ್ನ ಬಿಟ್ಟು ಹೋದ್ರು ಸರ್. ನೋ ಪ್ರಾಬ್ಲಮ್. ಅವನು ಹೊಟ್ಟೆ ಬಗದು ಕರಳು ಕಿತ್ತು ಸರಿಗಮ ಪದನಿಸ ಬಾರಿಸಿದ್ರೆ ಆ ಮಿಕ್ಕಿದ 5 ಜನನು ತಾನಾಗೆ ಹೊರಗಡೆ ಬರ್ತಾರೆ. ಈಗೆಲ್ಲವನು ಇಲ್ಲೇ ಇದ್ದೀನಿ ಸರ್. ನಾನು ಸರ್ ಡಬಲ್ ರೋಡ್ SI ರಾಜೇಂದ್ರ. ರಾಜೇಂದ್ರ SI? ಸೆಲ್ಲೊಳಗೆ ಏನೋ ಇದು ಗೆಟಪ್? ಕಳ್ಳನ್ ಗೆಟಪ್ ಸರ್. ಅಂದ್ರೆ ಹಗಲೊತ್ತು SI ಡ್ಯೂಟಿ ಮಾಡ್ಕೊಂಡು ರಾತ್ರಿ ಆಗಿದ ತಕ್ಷಣ ಕಳ್ಳನ ವೇಷ ಹಾಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ಯಾ? ಏನ್ ಪಾರ್ಟ್ ಟೈಮಾ? ನೋ ಸರ್, ಬ್ಯಾಡ್ ಟೈಮ್. ಶಟ್ ಅಪ್. ಈಗ ಹೇಳು, ಆ ಕಳ್ಳರ ಜೊತೆ ಯಾವ್ಯಾವ ಪೊಲೀಸ್ ಆಫೀಸರ್ಸ್ ಇದಾರೆ ಅಂತ. ಅಪ್, ಜಸ್ಟ್ a minute. ಈಗ ಹೇಳು. SP ಸರ್. ವಾಟ್? SP ಸರ್. ಇಸ್ ಇಟ್? SP ಸರ್. ಅರೆಸ್ಟ್ ಹಿಮ್ ಸರ್. ನಾನ್ ನಿಮ್ಮನ್ನ ಅಂದ್ರೆ ನಾನು 6 ಜನ ಕಳ್ಳರ ಜೊತೆ ಇದೀನಿ ಅಂತ ಹೇಳ್ತಾ ಇದ್ಯಾ? ನೋ ಸರ್, ನಾನ್ ಕಳ್ಳ ಅಲ್ಲ ಅಂತ ಹೇಳಕ್ ಹೋಗಿ ನಿಮ್ಮನ್ನ SP ಸಾರ್ ಅಂತ ಕರೆದೆ. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ಸಾರ್, ನನಗೂ ಅವ್ರಿಗೂ ಕಳ್ಳ ಪೊಲೀಸ್ ಸಂಬಂಧ ಬಿಟ್ರೆ ಕಳ್ಳ ಕಳ್ಳರ ಸಂಬಂಧ ಇಲ್ಲ ಸಾರ್. ಮತ್ತ್ಯಾಕೋ ಹಳೆ ವಿಲನ್ ನಾಗಪ್ಪನ್ ಗೆಟಪ್? ಕಳ್ಳರನ್ನ ಕಳ್ಳರ ದಾರಿಲೇ ಹಿಡಿಯೋಣ ಅಂತ ಹೋದೆ ಸರ್. ಶಟ್ ಅಪ್. ನಿನ್ಗೆ ಈ ಐಡಿಯಾ ಕೊಟ್ಟ ರಾಸ್ಕಲ್ ಯಾರು? ನೀವೇ ಸರ್. ನಾನು? ಹೌದು ಸರ್. ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಂತ ನೀವೇ ತಾನೇ ಸರ್ ಹೇಳಿದ್ದು? ಅಯ್ಯೋ, ನಾನು ಹೇಳಿದ್ದು ಮುಳ್ಳಿನ ವಿಷಯ. ಅದು ಕಳ್ಳನಿಗೂ ಅನ್ವಯಿಸತ್ತೆ ಅಂತ ಆ ಕಳ್ಳನ್ ಹಿಡಿಯಕ್ಕೆ ಈ ಗೆಟಪ್ ಅಲ್ಲಿ ಹೋದೆ ಸರ್. ವೆರಿ ಗುಡ್, ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ ಸರ್, ನಾನೇ ಕಳ್ಳರ ಕೈ ಸಿಕ್ಬಿಟ್ಟೆ. ವೆರಿ ಗುಡ್. ಕಳ್ತನದ ಬಗ್ಗೆ ಏನಾದ್ರು ಬಾಯ್ ಬಿಟ್ರಾ? ಇಲ್ಲ ಸರ್, ನನ್ ಬಾಯ್ ಮುಚ್ಚಿ ನನ್ನ ಹತ್ರನೇ ದರೋಡೆ ಮಾಡ್ಕೊಂಡು ಹೋದ್ರು. ವಾಟ್? ಹೌದು ಸರ್, ಅವರು ಪೊಲೀಸ್ ಗೆಟಪ್ ಅಲ್ಲಿ ಬಂದ್ ನನ್ನ. ಇಸ್ ಇಟ್? ಹೌದು ಸರ್, ಅವ್ರಿಗೂ ಯಾರೋ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಐಡಿಯಾ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಯೂನಿಫಾರ್ಮ್ಲೇ ಹೊಡೆದ್ರು ಸರ್. ದೇ ಆರ್ ಬ್ರಿಲಿಯಂಟ್ ಸರ್. ಶಟ್ ಅಪ್. ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ ಸರ್, ಘೋರವಾದ ಅವಮಾನ ಆಯ್ತು. ಯಾವ್ದೋ ಬಾವಿಲೋ ಕೆರಳೋ ಬಿದ್ದು ಸಾಯೋಣ ಅನ್ಕೊಂಡೆ. ಮತ್ತೆ ಯಾಕೆ ಸಾಯ್ಲಿಲ್ಲ? ನನ್ನ ದುರಾದೃಷ್ಟ ಸರ್, ಅಲ್ಲಿ ಬಾವಿಗಳೇ ಇಲ್ಲ, ಬರೀ ಬೋರ್ವೆಲ್ಗಳೇ. ಈ ಮಣ್ಣಲ್ಲಿ ಹೋಗೋ ಅದೃಷ್ಟ ಅಂತೂ ಇಲ್ಲ. ಈ ಮಣ್ ಮೇಲಾದ್ರೂ ಬಿದ್ದು ಸಾಯೋಣ ಅನ್ಕೊಂಡು ಎಲೆಕ್ಟ್ರಿಕ್ ಕಂಬ ಹಿಡ್ಕೊಂಡೆ ಸರ್. ಕರೆಂಟ್ ಜಾರ್ಸೋದಿತ್ತಾ? ಇಲ್ಲ ಸರ್, ಕರೆಂಟ್ ಹೋಗಿತ್ತು. ವೈರ್ ಕದೀತಿಯ ಕಳ್ಳ ಅಂತ ಪೊಲೀಸ್ನವ್ರು ನನಗೆ
ಜಾರ್ಜ್ ಓದಿ ಎಳ್ಕೊಂಡ್ ಬಂದ್ರು ಸರ್. ಅಯ್ಯೋ ಗ್ರಾಚಾರನೇ, ನಾನ್ SI ಅಂತ ಹೇಳ್ಬೇಕಾಗಿತ್ತಯ್ಯ ನೀನು. ಹೇಳ್ದೆ ಸರ್, ನೀನು SI, ನಿಂಗೆ ಬೂಟಿನ ರುಚಿ ಗೊತ್ತಾ ಅಂತ ಫುಟ್ಬಾಲ್ ಗೊತ್ತಂಗ್ ಹೋದ್ರು ಸರ್. ಅಯ್ಯೋ, ನಿನ್ನಂತ ಅಮಾಯಕರು ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಂಗಯ್ಯ ಬದುಕ್ತೀರಾ? ಏನೋ ನಿಮ್ಮಂತ ಅವ್ರ ಮುಖ ನೋಡ್ಕೊಂಡು ಉಸಿರಾಡ್ತೀನಿ ಸರ್. ಮಿಸ್ಟರ್ ರಾಜೇಂದ್ರ, ನೀನ್ ಜೀವನದಲ್ಲಿ ಯಾವಾಗಯ್ಯ ಮುಂದೆ ಬರೋದು? ಏನೋ ನೀವು ಹೋದ್ಮೇಲೆ ಸರ್. ಎಸ್ ಸರ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದು ಅಂತ ಚೆನ್ನಿಗನೆ ನಲಿದಾಡುಪ ಜನಿಸಿಹನಾರು ಗೋದಲಿಯೋಳು ವಿನಯದ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೀ ಎಲ್ಲಿರುವೆ ನಿನಗಾಗಿ ನಾ ಕಾದಿರುವೆ. ಬಾಬಾ ಸಾಯಿ ಬಾಬಾ ಬಾಬಾ ಅಲೆಯ ಉಂಗುರ ಕೆನ್ನೆ ಮೇಲೆ ಪ್ರೇಮದು. ಅಲ್ಲಾಹೋ ಅಕ್ಬರ್. ಅಪ್ಪ ಸತ್ಯ ಇಲ್ಲ. ಅಲ್ಲಾಹೋ ಅಕ್ಬರ್. ವಿರಹ ನೋವು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಆಹಾ, ಕಹಿ ಬರಹ. ನೀನೇನ್ ಲತಾ ಮಂಗೇಶ್ಕರ್ ಅನ್ಕೊಂಡಿದ್ಯಾ? ಏನಿದ್ ಹಾಡು? ಅವ್ರು ಬರೋವರ್ಗು ಈ ಹಾಡ್ನ ಹೀಗೆ ಹಾಡ್ತಾ ಇರ್ತೀನಿ. ನಮ್ ಸಾರ್ ಪೂಜೆ ಮಾಡ್ತಿದ್ರೆ ನೀನ್ ಗೇಟ್ ಹತ್ರ ಬಂದು ವಿರಹ ಅಂತ ಅವ್ರ ಮಂತ್ರನೇ ಓವರ್ಲ್ಯಾಪ್ ಮಾಡ್ತಾ ಇದೀಯಾ? ನಿನ್ನ ಹಿಡಿದು ಲಾಕಪ್ ಒಳಗಡೆ ಹಾಕ್ಬಿಡ್ತೀನಿ. ಸಾರ್ ಸ್ವಲ್ಪ ಜಾಸ್ತಿ ರೈಸ್ ಆಗ್ಬೇಡಿ ಸಾರ್. ಯಾಕೆ ಸಾರ್? ಇವ್ರು ನಮ್ಮ ಅತ್ತೆ. ಅತ್ತೇನಾ? ಸಾರ್ ನೋಡಿದ್ರೆ ಸ್ವೀಟ್ 16 ತರ ಕಾಣ್ತಾ ಇದಾರೆ. ಸ್ವೀಟ್ 16? ನಮ್ಮತ್ತೆ ನಿನ್ಗೆ ಹುಡುಗಿ ತರ ಕಾಣಿಸ್ತಾರ? ಹುಡುಗಿ ಅಲ್ದೆ ನನ್ನೇನು ಮುದ್ಕಿನ್ ತಿಳ್ಕೊಂಡಿದ್ದೀರಾ? ಇಷ್ಟಕ್ಕೂ ನನ್ನ ವಯಸ್ಸು ಎಷ್ಟು ಅಂತ ತಿಳ್ಕೊಂಡಿದ್ದೀರಾ? ಮೊನ್ನೆಗೆ 16 ತುಂಬ್ತು. ಮೊನ್ನೆಗೆ ಅಂದ್ರೆ 51ಕ್ಕೆ. 51ಕ್ಕ ಅಂದ್ರೆ 52, 53, 54. ಲೆಕ್ಕದ ಅವಶ್ಯಕತೆ ಇಲ್ಲ. 66 ವರ್ಷ. ಮತ್ತಿನ್ಯಾಕಮ್ಮ ಈ ಹಾಡು? ನಮ್ಮ ಏಕಲಿಂಗನವ್ರಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಅವ್ರ ಯಾರು? ಅವ್ರಿನ್ಯಾರು? ನಮ್ಮ ಯಜಮಾನ್ರು. ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ಅವ್ರನ್ನೇ ಕಾಯ್ತಾ ಇದ್ದೀನಿ. ಅವ್ರ ಎಲ್ಲಿ ಹೋಗವ್ರೆ? ಅವ್ರು ಹೋಗಿ 50 ವರ್ಷ ಆಯ್ತು. ಸತ್ ಹೋದ್ರ? ಬಿಡ್ತೋನ. ಏಯ್, ಅದು 16 ವರ್ಷದ ಫ್ಲಾಶ್ ಬ್ಯಾಕ್. ಆ ಬ್ಲಾಕ್ ಅಂಡ್ ವೈಟ್ ಕತೆ ನೀನ್ ಕೇಳಿದ್ರೆ ಔಟ್ ಆಗ್ಬಿಡ್ತೀನಿ. ಹೌದಾ ಸಾರ್? ಅಮ್ಮ ಹಾಗಾದ್ರೆ ನೀನ್ ಹೇಳ್ಬೇಡ. ನಾನು ಹೇಳೋದ್ ಬೇಡವಾ? ನೀನ್ ಕೇಳಿದ್ರೆ ನಿನಗೆ ಈ ಡೈಮಂಡ್ ಕೊಡೋಣ ಅಂತಿದ್ದೆ. ಡೈಮಂಡ್ ಕೊಡ್ತೀರಾ? ನಮ್ಮ ಏಕಲಿಂಗನನ್ನು ಹುಡುಕಿ ತಂದು ಕೊಟ್ರೆ 10 ಲಕ್ಷ ರೂಪಾಯಿ ಬಾಳೋ ಡೈಮಂಡ್ ಕೊಡೋಣ ಅಂತಿದ್ದೆ ನಿನಗೆ. ಹೌದಾ? ಹಾಗಾದ್ರೆ ಅವ್ರ ಬಗ್ಗೆ ಏನ್ ನಡೀತು ಅಂತ ಬಿಗಿನಿಂಗ್ ಸೀನ್ ಇಂದ ಹೇಳಿ ಅಮ್ಮ. ಮೆಂಟ್ಲಾಗೋದೊಂದೇ ಬಾಕಿ. ನಿನ್ ಕರ್ಮ ಅನುಭವಿಸು. ನನಗೆ 16 ವಯಸ್ಸಿನಲ್ಲಿ ನಮ್ಮ ಏಕಲಿಂಗ ಭಾವನ್ ಜೊತೆಲಿ ಮದುವೆ ಆಯ್ತು. ಸ್ಥಳಕ್ಕೆ ಹೋದೆ. ಯಾಕೆ? ಹನಿಮೂನ್ಗ? ಅಲ್ಲ, ಪೂಜೆಗೆ. ನೇತ್ರಾವತಿ ಸ್ನಾನಕ್ಕೆ ನಮ್ ಭಾವ ನನ್ನ ಮೊದಲು ಕಳಿಸಿದ್ರು. ನಾನು ಒಂದು ಸಾರಿ ಮುಳುಗೆದ್ದು ನೋಡ್ತೀನಿ, ನಮ್ ಭಾವ ಕಾಣಿಸ್ಲೇ ಇಲ್ಲ. ಆವತ್ತಿನಿಂದ ಇವತ್ವರೆಗೂ ಭಾವ ಭಾವ ಅಂತ ಹುಡುಕ್ತಾನೆ ಇದ್ದೀನಿ, ಸಿಕ್ಲೇ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಅವ್ರನ್ನ ಹುಡ್ಕೊಂಬರೋ ಕೆಲ್ಸ ನಂದು. ಎಲ್ಲಿರ್ತಾರೆ ಅಂತ ಹೇಳ್ತೀರಾ? ನನಗ್ ಗೊತ್ತಿದ್ರೆ ನಾನೇ ಹುಡುಕ್ತಿದ್ದೆ. ಅದು ಸರಿ ಅನ್ನಿ. ಸರಿ, ಅವ್ರು ಹೇಗಿದ್ದಾರೆ ಅಂತ ಡೀಟೇಲ್ಸ್ ಹೇಳ್ತೀರಾ? ಬಲಗೈಯಲ್ಲಿ ಸುತ್ತಿಗೆ ಇರುತ್ತೆ, ಎಡಗೈಯಲ್ಲಿ ಕುಡ್ಗೋಲ್ ಇರುತ್ತೆ. ಅಂದ್ರೆ ಕಮ್ಯುನಿಸ್ಟ್ ಲೀಡ್ರಾ? ಅಲ್ಲ ಅಲ್ಲ, ಎಡಗೈಯಲ್ಲಿ ಹುಳಿ ಇರುತ್ತೆ. ಓಹೋ, ಕಲ್ಲೋಡಿ ಅವರು? ಅಲ್ಲ ಅಲ್ಲ, ಶಿಲ್ಪಿ. ಸುಂದರವಾದ ವಿಗ್ರಹಗಳನ್ನ ಕೆತ್ತುತ್ತಾರೆ. ಅದು ಅಲ್ಲದೆ ಅವ್ರ ಬೆನ್ನಿನ ಮೇಲೆ 4 ಕಾಣೆ ಅಗಲದ ಕಪ್ಪು ಮಚ್ಚೆ ಇದೆ. ಇಷ್ಟು ಸಾಕಮ್ಮ. ಅವ್ರು ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ.